ಸೊ ನಾನೀಗ ಜರ್ಮನಲ್ಲಿ ಅಫಿಷಿಯಲ್ ಆಗಿ ನರ್ಸಿಂಗ್ ಆಫೀಸರ್ ಆಗಿದ್ದೀನಿ. ಸೊ ಈ ಎಕ್ಸಾಮು ಅಂದ್ಕೊಂಡಂಗೆ ಅಷ್ಟು ಈಸಿ ಇರಲ್ಲ. ಇಶ್ ಮಾಗ್ಡಿಶ್ ಐ ಲೈಕ್ ಯು ಆ್ಯಸ್ ಇಟ್ ಈಸ್ ಇಂಗ್ಲೀಷಲ್ಲಿ ಯಾವ ಥರ ಇರುತ್ತೋ ಅದನ್ನೇ ಜರ್ಮನಿಗೆ ಕೋರಿಲೇಟೆಡ್ ಮಾಡಿ ನೀವು ಹೇಳ್ತಿರ್ತೀರ ಅಥವಾ ಬರೀತಿರ್ತಿರಲ್ಲ, ಅದು ಕಂಪ್ಲೀಟಾಗಿ ರಾಂಗ್ ಆಗಿರುತ್ತೆ. ಆ ಥರ ಮಾಡಿದ್ರೆ ಆ ಥರ ಮಿಸ್ಟೇಕ್ಸು A1 A2ನಲ್ಲಿ ಆಗ್ತಾ ಇರುತ್ತೆ. ಸೊ ನಿಮಗೆ ಸಿಚುವೇಶನ್ ಎಲ್ಲ ಸೇಮ್ ಅನಿಸುತ್ತೆ, ನೀವು ಎಲ್ಲಿ ಯಾವ ಮಾಡೆಲ್ ವರ್ಬ್ ಯೂಸ್ ಮಾಡಬೇಕು ಅಂತ ಗೊತ್ತಾಗ್ತಿರಲ್ಲ. ಆ ಕನ್ಫ್ಯೂಷನ್ನು ತುಂಬ ಜನಕ್ಕಿರುತ್ತೆ. ಈವನ್ ನೀವು B1 ಮಾಡ್ತಿದ್ರು ಸಹಿತ, B2 ಮಾಡ್ತಿದ್ರು ಸಹಿತ. ಸೊ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಟಾಪಿಕ್ ನಿಮಗೆ ಸಿಲ್ಲಿ ಅನ್ನಿಸ್ಬೋದು, ಬಟ್ ಕಂಟೆಂಟು ಪರ್ಫೆಕ್ಟಾಗಿ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಸೊ ಅಲ್ಲಿ ಪರ್ಮಿಷನ್ ಕೇಳ್ತಿದ್ದೀರಾ ಅಂತಂದರೆ ಸೊ ಆವಾಗಲೂ ನೀವು ಡುರ್ಫೆನ್ ಅಂತ ಕೇಳಬೇಕಾಗುತ್ತೆ. ಮೇ ಐ ಅಲೌ ಟು ಡೂ ದಿಸ್ ವರ್ಕ್? ಹಾಯ್ ಗೈಸ್, ನಾನು ನಿಮ್ಮ ಶಶಿಧರ. ಸೊ ನಾನೀಗ ಜರ್ಮನಲ್ಲಿ ಅಫಿಷಿಯಲ್ ಆಗಿ ನರ್ಸಿಂಗ್ ಆಫೀಸರ್ ಆಗಿದ್ದೀನಿ. ಸೊ ಏನಪ್ಪ ಇದು ಇಷ್ಟು ದಿವಸ ಜರ್ಮನಲ್ಲಿ ನರ್ಸಿಂಗ್ ಆಫೀಸರ್ ಆಗಿದ್ದೇನೆ ಅಂತ ಹೇಳ್ತಿದ್ದ, ಬಟ್ ಇವಾಗ ಅಫಿಷಿಯಲ್ ಆಗಿ ನರ್ಸಿಂಗ್ ಆಫೀಸರ್ ಆಗಿದ್ದಾನೆ ಅಂತ ಹೇಳ್ತಿದ್ದೀರಾ ಅಂತ ಯೋಚನೆ ಮಾಡ್ತಿದ್ದೀರಾ. ಸೊ ಇಲ್ಲಿದೆ ಟ್ರಿಕ್ಸ್. ಏನಪ್ಪ ಅಂತಂದರೆ ಸೊ ಜರ್ಮನಲ್ಲಿ ನಾನು ಅನೆರ್ಕೆನಿಂಗ್ ಎಕ್ಸಾಮ್ನ ಪಾಸ್ ಆಗಿದ್ದೀನಿ. ಸೊ ಅನೆರ್ಕೆನಿಂಗ್ ಎಕ್ಸಾಮ್ ಏನಪ್ಪ ಅಂತಂದರೆ ಸೊ ನಾವು ಇಂಡಿಯಾದಲ್ಲಿ 4 ವರ್ಷ ಡಿಗ್ರಿ ಏನು ಮಾಡ್ತೀವಲ್ಲ ನರ್ಸಿಂಗ್ ಡಿಗ್ರಿ ಮಾಡಾದಮೇಲೆ ನಾವೇನು ಫೈನಲ್ನ ಔಟ್ಪುಟ್ ಆದಾಗ KNC ಬಂದಾಗ RN ರಿಜಿಸ್ಟರ್ ನರ್ಸ್ ಅಂತ ಏನು ಬರುತ್ತಲ್ಲ, ಸೊ ಅದೇ ಥರ ಜರ್ಮನಿಯಲ್ಲಿ ಕೂಡ ನಾವು ಫಾರಿನಿಂದ ಬಂದಿದ್ರು ಕೂಡ ಆಗಿರ್ಬೋದು, ನಾವು ಇಲ್ಲಿ ಮತ್ತೆ ಕಲಿಬೇಕಾಗಿರುತ್ತೆ. ಅದು ಕಂಪ್ಲೀಟ್ ಜರ್ಮನಲ್ಲಿ, ಯಾವುದೇ ಥರ ಇಂಗ್ಲೀಷಲ್ಲಿ ಕಲಿಯೋದಾಗಿರಲ್ಲ. ಆ ಅನೆರ್ಕೆನಿಂಗ್ ಕ್ಲಾಸಸ್ ಬಂದುಬಿಟ್ಟು 6 ಮಂತ್ ಇರುತ್ತೆ. ಆ 6 ಮಂತ್ ಕ್ಲಾಸಸ್ನ ನಾವು ಕಂಪ್ಲೀಟಲ್ಲಿ ಕ್ಲಾಸಸ್ ಕೇಳಿಬಿಟ್ಟು ಆಮೇಲೆ ನಮಗೆ ಜರ್ಮನಲ್ಲಿ ಅನೆರ್ಕೆನಿಂಗ್ ಎಕ್ಸಾಮ್ನ ಕೊಡ್ತಾರೆ. ಸೊ ಆ ಎಕ್ಸಾಮ್ನ ಪಾಸ್ ಆಗಬೇಕಾಗಿರುತ್ತೆ ಗಾಯ್ಸ್. ಸೊ ಈ ಎಕ್ಸಾಮು ಅಂದ್ಕೊಂಡಂಗೆ ಅಷ್ಟು ಈಸಿ ಇರಲ್ಲ. ಸೊ ನಾವು ಇಂಡಿಯಾದಲ್ಲಿ ಏನು 4 ವರ್ಷ ಕಂಪ್ಲೀಟ್ ಮಾಡ್ತೀವಲ್ಲ ನರ್ಸಿಂಗು, ಸೊ ಅದೇ ಥರ 6 ತಿಂಗಳಲ್ಲಿ ನಾವು ಮಾಡಬೇಕಾಗಿರುತ್ತೆ. ಅಷ್ಟೂ ರಿವೈಸ್ ಮಾಡಿ ಅಷ್ಟೂ ನಾವು ಜರ್ಮನಲ್ಲಿ ಕಲಿತು ಎಕ್ಸಾಮ್ ಪಾಸ್ ಆಗಬೇಕಾಗಿರುತ್ತೆ. ಅಂದ್ಕೊಂಡಷ್ಟು ಈಸಿ ಇರಲ್ಲ ಗೈಸ್ ಈ ಎಕ್ಸಾಮ್ನ ಪಾಸ್ ಆಗೋದು. ಸೊ ನಂದು ಎಕ್ಸಾಮ್ ಇದ್ದಿದ್ದ ಕಾರಣ ಇಷ್ಟು ದಿವಸ ನಿಮಗೆ ಲ್ಯಾಂಗ್ವೇಜ್ ಕ್ಲಾಸಸ್ ಆಗಿರ್ಬೋದು, ಲೈವ್ ಕ್ಲಾಸಸ್ ಆಗಿರ್ಬೋದು, ಯಾವುದೇ ಒಂದು ಟಾಪಿಕ್ ಆಗಿರ್ಬೋದು, ಸೊ ನಾನು ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಬರೋಕ್ಕಾಗ್ತಿರಲ್ಲ. ಸೊ ನಮ್ಮ ಲೈಫ್ ಟರ್ನಿಂಗ್ ಎಕ್ಸಾಮ್ ಅಂತ ಇದ್ದಾಗ ಸೊ ನಾವು 100% ಎಫರ್ಟ್ ಹಾಕಿ ಓದಲೇಬೇಕಾಗಿರುತ್ತೆ. ಸೊ ಆ ಓದಿದ್ದಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ ಗಾಯ್ಸ್. ಸೊ ನೀವು ಯಾರೆಲ್ಲ ಜರ್ಮನ್ ಕಲಿತಿದ್ದೀರಾ ಮತ್ತು ಜರ್ಮನಿಗೆ ಬರಬೇಕು ಅಂದ್ಕೊಂಡಿದ್ದೀರಾ ಆ್ಯಸ್ ಎ ನರ್ಸ್ ಆಗಿ, ಸೊ ಅವರಿಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಇನ್ಮೇಲೆ ನಾನು ಲ್ಯಾಂಗ್ವೇಜ್ ಕ್ಲಾಸಸ್ ಆಗಿರ್ಬೋದು, ಲೈವ್ ಕ್ಲಾಸಸ್ ಆಗಿರ್ಬೋದು ಮತ್ತು ಜರ್ಮನ್ ಲೈಫ್ ಸ್ಟೈಲ್ ವೀಡಿಯೋಸ್ ಆಗಿರ್ಬೋದು ಕಂಟಿನ್ಯೂಸ್ ಆಗಿ ಕೊಡ್ತಾ ಹೋಗ್ತಿರ್ತೀನಿ. ಸೊ ಕಂಟಿನ್ಯೂಸ್ ಅಪ್ಡೇಟ್ ಇರುತ್ತೆ ಗೈಸ್. ಸಬ್ಸ್ಕ್ರೈಬ್ ಟು ಗ್ಲೋಬಲ್ ವೈಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಹಾಗಾದರೆ ಬನ್ನಿ ಶುರು ಮಾಡೋಣ ಇವತ್ತಿನ ಕ್ಲಾಸಸ್ನ. ಸೊ ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಮಾಡೆಲ್ ವರ್ಬ್. ಮೊದಲಿಗೆ ಮಾಡೆಲ್ ವರ್ಬ್ ಅಂದ್ರೇನು? ಸೊ ಮಾಡೆಲ್ ವರ್ಬ್ ಅಂತಂದರೆ ಸೊ ಇಂಗ್ಲೀಷಲ್ಲಿ ನೀವು ಯೂಸ್ ಮಾಡಿರ್ತೀರಾ ಯಾವ ಥರ, ಕ್ಯಾನ್, ಮಸ್ಟ್, ವಾಂಟ್. ಅಂದರೆ ಐ ಕ್ಯಾನ್, ಯು ಮಸ್ಟ್, ಐ ವಾಂಟ್, ಯು ವಾಂಟ್. ಸೊ ಈ ಥರ ಯೂಸ್ ಮಾಡಿರ್ತೀವಲ್ಲ, ಇದೇ ಥರ ಜರ್ಮನ್ನಲ್ಲೂ ಕೆಲವೊಂದು ವರ್ಡ್ಸ್ ಇದ್ದಾವೆ. ಸೊ ಅವನ್ನ ಯಾವ ಥರ ಯೂಸ್ ಮಾಡೋದು, ಅದರಲ್ಲಿ ರೂಲ್ಸ್ ಯಾವ ಥರ ಇರುತ್ತೆ, ಇದು ಇಂಗ್ಲೀಷ್ ಥರನೇ ಇರುತ್ತಾ ಅಥವಾ ಜರ್ಮನಲ್ಲಿ ಬೇರೆ ಥರ ರೂಲ್ಸ್ ಅಪ್ಲೈ ಆಗುತ್ತಾ? ಸೊ ಲೈಕ್ ಗ್ರಾಮ್ಯಾಟಿಕಲ್ಲಿ ಯೂಸ್ ಮಾಡಬೇಕಾದ್ರೆ ಯಾವ ಥರ ಡಿಫ್ರೆನ್ಸ್ ಇರುತ್ತೆ, ಮಾಡೆಲ್ ವರ್ಬ್ ಯೂಸ್ ಮಾಡೋದ್ರಿಂದ ಎಲ್ಲೆಲ್ಲಿ ಯಾವ ಥರ ಚೇಂಜಸ್ ಆಗುತ್ತೆ, ಮತ್ತು ಮಾಡೆಲ್ ವರ್ಬಲ್ಲಿ ಯಾವ ಥರ ಅಂತಂದರೆ ಇದು ಸಿಚುವೇಶನ್ನು ಮತ್ತು ಮೂಡು ಲೈಕ್ ಯಾವ ಥರ ಇರುತ್ತೆ, ಆ ಸಿಚುವೇಶನ್ ಮತ್ತು ಮೂಡನ್ನ ಚೇಂಜ್ ಮಾಡ್ತಾ ಹೋಗ್ತಿರುತ್ತೆ. ಈವನ್ ಮೀನಿಂಗ್ ಕೂಡ ಚೇಂಜ್ ಮಾಡ್ತಾ ಹೋಗ್ತಿರುತ್ತೆ ಗೈಸ್. ಇದನ್ನು ಕ್ಲೀನಾಗೆ ನೆನ್ಪಿಟ್ಕೊಳ್ಳಿ. ಸೊ ಮೀನಿಂಗ್ ಕೂಡ ಚೇಂಜ್ ಮಾಡುತ್ತೆ ಮತ್ತು ಮೂಡ್ ಕೂಡ ಚೇಂಜ್ ಮಾಡುತ್ತೆ ಮಾಡೆಲ್ ವರ್ಬ್ಸು. ಅದೇ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಸೊ ನಾನು ಜರ್ಮನ್ ಮಾತಾಡುತ್ತೇನೆ. ಸೊ ಇದು ಕನ್ನಡದಲ್ಲಿ ಆಯಿತಾ, ಅದೇ ಐ ಕ್ಯಾನ್ ಸ್ಪೀಕ್ ಜರ್ಮನ್. ಸೊ ನಾವು ಯಾವ ಥರ ಇದು ಲೈಕ್ ಹೇಳ್ತಿದ್ದೀನಲ್ಲ, ಐ ಕ್ಯಾನ್ ಸ್ಪೀಕ್ ಜರ್ಮನ್, ಐ ಕ್ಯಾನ್ ಸ್ಪೀಕ್, ಐ ಕ್ಯಾನ್ ಸ್ಪೀಕ್ ಜರ್ಮನ್. ಸೊ ಇದೇ ಥರ ಜರ್ಮನಲ್ಲೂ ಹೇಳ್ತೀವಿ ಇಶ್ ಕಾನ್ ಡಾಶ್ ಸ್ಪ್ರೇಷನ್, ಇಶ್ ಕಾನ್ ಡಾಶ್ ಸ್ಪ್ರೇಷನ್. ಸೊ ಇದು ಎಕ್ಸಾಂಪಲು. ಇದು ಯಾವ ಥರ ವರ್ಕ್ ಆಗೋದನ್ನ ಮುಂದೆ ಹೇಳ್ತೀನಿ. ಸೊ ಜರ್ಮನಲ್ಲಿ 6 ಮಾಡೆಲ್ ವರ್ಬ್ ಇದ್ದಾವೆ. ಪ್ಲೀಸ್ ನೋಟ್ ಡೌನ್. ಜರ್ಮನಲ್ಲಿ 6 ಮಾಡೆಲ್ ವರ್ಬ್ ಇದ್ದಾವೆ. ಸೊ ಅವ್ಯಾವ್ಯಾವು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಸೊ ಫಸ್ಟ್ ಒನ್ ಕ್ಯೂನೆನ್ ಅಂತ ಅಂದರೆ ಇಂಗ್ಲೀಷಲ್ಲಿ ನಾವು ಕ್ಯಾನ್ ಅಥವಾ ಎಬಿಲಿಟಿ. ಸೊ ಈ ಥರ ನಾವು ಯೂಸ್ ಮಾಡೋದನ್ನ ಕ್ಯಾನ್ ಮತ್ತು ಎಬಿಲಿಟಿಗೆ ನಾವು ಕ್ಯೂನೆನ್ ಅಂತ ಯೂಸ್ ಮಾಡ್ತೀವಿ. ಸೊ ಅದೇ ನಾವು ಕನ್ನಡದಲ್ಲಿ ಯಾವ ಥರ ಅಂತಂದರೆ ಮಾಡಬಲ್ಲೆ ಅಥವಾ ಸಾಧ್ಯತೆ ಇದೆ. ಸೊ ಮಾಡಬಲ್ಲೆ ಐ ಕ್ಯಾನ್ ಡೂ ಇಟ್. ಸೊ ಅದೇ ಸಾಧ್ಯತೆ ಇದೆ, ಪಾಸಿಬಿಲಿಟಿ. ಸೊ ಎಬಿಲಿಟಿ ಏನಿತ್ತು ಬರ್ತಿತ್ತಲ್ಲ, ಸೊ ಇದಕ್ಕೆ ನಾವು ಕ್ಯೂನೆನ್ನ ಉಪಯೋಗಿಸ್ತೀವಿ. ಈ ಸಿಚುವೇಷನಲ್ಲಾಗಿರ್ಬೋದು ಐ ಕ್ಯಾನ್ ಅಥವಾ ಎಬಿಲಿಟಿ ನನ್ನ ಕೈಲಾಗುತ್ತೆ ಅನ್ನೋದು ಏನಿರುತ್ತಲ್ಲ, ಸೊ ಆ ಟೈಮಲ್ಲಿ ನಾವು ಕ್ಯೂನೆನ್ನ ಐ ಕ್ಯಾನ್, ಇಶ್ಕಾನ್ ಡಾಶ್ ಪ್ರೇಷನ್. ಸೊ ಇಶ್ಕಾನ್ ಐ ಕ್ಯಾನ್ ಸ್ಪೀಕ್ ಜರ್ಮನ್. ಸೊ ಈ ಥರ ನಾವು ಕ್ಯೂನನ್ನು ಉಪಯೋಗಿಸ್ಕೋಬೋದಾಗಿರುತ್ತೆ. ಸೊ ನೀವು ಎಲ್ಲ ಕಲ್ತಿರ್ತೀರ, ನೀವು A1 ಆಗಿರ್ಬೋದು ಅಥವಾ A2 ಆಗಿರ್ಬೋದು, B1 ಆಗಿರ್ಬೋದು. ಸೊ ಎಲ್ಲ ಮಾಡೆಲ್ ವರ್ಬ್ ಅಂತ ಕಲ್ತಿರ್ತೀರ. ಬಟ್ ನಿಮಗೆ ಯಾವ ಸಿಚುವೇಷನಲ್ಲಿ ಯಾವ ಮಾಡೆಲ್ ವರ್ಬ್ನ ಯೂಸ್ ಮಾಡಬೇಕು
ಅಥವಾ ಕೆಲವೊಂದು ನಾವೆಲ್ಲರೂ ಹೋಗಬೇಕು ಅಂತಂದರೆ ಅವಾಗ ಯಾವ ಮಾಡೆಲ್ ವರ್ಬ್ ಯೂಸ್ ಮಾಡಬೇಕು. ಸೊ ನಿಮಗೆ ಸಿಚುವೇಶನ್ ಎಲ್ಲ ಸೇಮ್ ಅನಿಸುತ್ತೆ, ನೀವು ಎಲ್ಲಿ ಯಾವ ಮಾಡೆಲ್ ವರ್ಬ್ ಯೂಸ್ ಮಾಡಬೇಕು ಅಂತ ಗೊತ್ತಾಗ್ತಿರಲ್ಲ. ಆ ಕನ್ಫ್ಯೂಷನ್ನು ತುಂಬ ಜನಕ್ಕಿರುತ್ತೆ. ಈವನ್ ನೀವು B1 ಮಾಡ್ತಿದ್ರು ಸಹಿತ, B2 ಮಾಡ್ತಿದ್ರು ಸಹಿತ. ಸೊ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಟಾಪಿಕ್ ನಿಮಗೆ ಸಿಲ್ಲಿ ಅನ್ನಿಸ್ಬೋದು, ಬಟ್ ಕಂಟೆಂಟು ಪರ್ಫೆಕ್ಟಾಗಿ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಸೊ ನೆಕ್ಸ್ಟ್ ಮಾಡೆಲ್ ವರ್ಬ್ ಬಂದ್ಬಿಟ್ಟು ಮ್ಯೂಸನ್. ಮ್ಯೂಸನ್ ಅಂತಂದರೆ ಮಸ್ಟ್ ಆರ್ ಹ್ಯಾವ್ ಟು, ಮಸ್ಟ್ ಆರ್ ಹ್ಯಾವ್ ಟು. ಸೊ ಇದರಲ್ಲಿ ಯಾವ ಥರ ಅಂತ ಅಂದರೆ ಮಸ್ಟ್ ಅಥವಾ ಕಡ್ಡಾಯವಾಗಿ ಮಾಡಲೇಬೇಕು, ಸೊ ಇದನ್ನು ಕಂಪಲ್ಸರಿ ಮಾಡಲೇಬೇಕು ಅಥವಾ ಕಡ್ಡಾಯವಾಗಿ ಅಂತ ಇರ್ತಾವಲ್ಲ, ಸೊ ಅಂಥ ಸಿಚುವೇಷನಲ್ಲಿ ನಾವು ಮ್ಯೂಸನ್ನ ಯೂಸ್ ಮಾಡ್ತೀವಿ. ಇಶ್ ಮುಸ್. ಸೊ ಇವೆಲ್ಲ ಕಾಂಜುಗೇಷನ್ ಎಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ, ಸೊ ಹಂಗೆ ನೋಡ್ಕೊಡಿ. ಸೊ ಐ ಮಸ್ಟ್ ಡೂ ದಿಸ್ ವರ್ಕ್. ಸೊ ಇಲ್ಲಿ ಕಡ್ಡಾಯವಾಗಲ್ಲಿ ಐತೆ, ಸೊ ನಾನು ಕಂಪಲ್ಸರಿ ಮಾಡಲೇಬೇಕಾಗಿರುತ್ತೆ. ಸೊ ಇಂಥ ಸಿಚುವೇಷನಲ್ಲಿದ್ದಾಗ ಸೊ ನೀವು ಮ್ಯೂಸನ್ನು ಯೂಸ್ ಮಾಡಬೇಕಾಗಿರುತ್ತೆ. ಅದು ನಿಮ್ಮ ಸಬ್ಜೆಕ್ಟ್ ವೈಸು ಕಾಂಜುಗೇಷನ್ ಆಗ್ತಾ ಹೋಗ್ತಿರುತ್ತೆ. ಕಾಂಜುಗೇಷನ್ ಅಲ್ಲ, ಆಲ್ರೆಡಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಆದರೂ ಮಾಡೆಲ್ ವರ್ಬ್ಗೆ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವಾಗ ಮಾಡೆಲ್ ವರ್ಬ್ನ ನೋಡ್ಕೊಳ್ಳಿ. ಸೊ ಕ್ಯಾನ್ ಬಂದುಬಿಟ್ಟು ಯಾವ ಥರ ಯೂಸ್ ಮಾಡೋದು ಅಂತ ಗೊತ್ತಿದೆ. ಇವಾಗ ಮ್ಯೂಸನ್ ಯಾವ ಥರ ಯೂಸ್ ಮಾಡೋದು ಅಂತ ಗೊತ್ತಿದೆ. ಮಸ್ಟ್ ಮತ್ತು ಹ್ಯಾವ್ ಟು ಇದ್ದಾಗ, ಕಡ್ಡಾಯವಾಗಿ ಯೂಸ್ ಮಾಡಬೇಕು ಅನ್ನೋ ಸಿಚುವೇಷನಲ್ಲಿದ್ದಾಗ ಮ್ಯೂಸನ್ನ ಯೂಸ್ ಮಾಡಿ. ಸೊ ನೆಕ್ಸ್ಟ್ ಮಾಡೆಲ್ ವರ್ಬ್ ಬಂದುಬಿಟ್ಟು ವೋಲೆನ್. ವೋಲೆನ್ ಅಂತಂದರೆ ವಾಂಟ್ ಟು ಅಂದರೆ ಲೈಕ್ ಇಚ್ಛೆ. ಸೊ ನನಗೇನಾದರೂ ಒಂದು ಆಸೆ ಇರುತ್ತೆ, ನನಗೆ ಅದನ್ನು ಮಾಡಬೇಕು ಅಂತ ಅಥವಾ ಅಲ್ಲಿಗೆ ಹೋಗಬೇಕು ಅಂತ. ಸೊ ಆವಾಗ ನಾವು ವೋಲೆನ್ ಅಂತ ಯೂಸ್ ಮಾಡಬೇಕು. ಸೊ ವೋಲೆನ್ ಯಾವಾಗ ಯೂಸ್ ಮಾಡ್ತೀವಿ? ಇಚ್ಛೆ, ನನಗೆ ಏನಾದರೂ ಒಂದು ಆಸೆ ಇತ್ತು ಅಂತ ಅಂದಾಗ, ಸೊ ಏನಾದರೂ ಒಂದು ಮಾಡಬೇಕು ಅಂತ ಆಸೆ ಇದ್ದಾಗ, ಸೊ ಆವಾಗ ನಾವು ವೋಲೆನ್ನ ಉಪಯೋಗಿಸ್ಕೊತೀವಿ. ಸೊ ಇವಾಗ ಕೆಲವರು ತುಂಬ ಜನ ಕನ್ಫ್ಯೂಷನ್ ಆಗ್ತಿರ್ತಾರೆ, ವೋಲೆನ್ ಉಪಯೋಗ ಜಾಗಕ್ಕೂ ಯೂಸ್ ಮಾಡೋ ಜಾಗಕ್ಕೂ ಕ್ಯೂನೇನ್ ಹಾಕೋದು. ಸೊ ಈ ಥರ ಎಲ್ಲ ಕನ್ಫ್ಯೂಷನ್ ಇರ್ತವೆ. ನೋಡಿಕೊಂಡು ಸಿಚುವೇಶನ್ ತಕ್ಕಂಡಂಗೆ ಮಾಡೆಲ್ ವರ್ಬ್ನ ಯೂಸ್ ಮಾಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಜರ್ಮನ್ ಬಂದಂಗೆ ಅಂತ ಅರ್ಥ. ಅದು ಮಾಡೆಲ್ ವರ್ಬಲ್ಲಿ. ಸೊ ನೆಕ್ಸ್ಟ್ ಮಾಡೆಲ್ ವರ್ಬ್ ಬಂದುಬಿಟ್ಟು ಡುರ್ಫೆನ್. ಡುರ್ಫೆನ್ ಅಂತಂದರೆ ಮೇ ಆರ್ ಅಲೌಡ್ ಟು, ಮೇ ಅಥವಾ ಅಲೌಡ್ ಟು. ಸೊ ಇದರಲ್ಲಿ ಅನುಮತಿ ಅಥವಾ ಅವಕಾಶ. ಸೊ ಇದರಲ್ಲಿ ಯಾವ ಥರ ಯೂಸ್ ಆಗುತ್ತೆ ಅಂತಂದರೆ ಡುರ್ಫೆನ್ ಯಾವಾಗ ಯೂಸ್ ಮಾಡಬೇಕು ಅಂತಂದರೆ ಲೈಕ್ ಕ್ಯಾನ್ ಐ ಕಮ್ ಇನ್. ಸೊ ನೀವು ಡೋರಿಂದ ಲೈಕ್ ಯಾವ್ದಾರ ಒಂದು ಮನೆಗೆ ಹೋಗ್ಬೇಕಾದ್ರೆ, ಲೈಕ್ ಆಫೀಸ್ ಒಳಗೆ ಎಂಟ್ರಿ ಆಗಬೇಕಾದ್ರೆ, ಸೊ ನೀವು ಕೇಳಲ್ವಾ ಕ್ಯಾನ್ ಐ ಕಮ್ ಇನ್ ಅಂತ ಕೇಳ್ತಿರ್ತಿಲ್ಲ. ಸೊ ಆವಾಗ ನೀವು ಡುರ್ಫೆನ್ನ ಯೂಸ್ ಮಾಡಿದ್ರೆ ತುಂಬ ಯೂಸ್ ಆಗಿರುತ್ತೆ, ಆ ಸಿಚುವೇಶನ್ಗೆ ಸೂಟೇಬಲ್ ಆಗಿರುತ್ತೆ. ಸೊ ಆಮೇಲೆ ಯಾವುದಾದ್ರೂ ಒಂದು ನಾನು ಮಾಡಬೇಕಾ, ಸೊ ಅಲ್ಲಿ ಪರ್ಮಿಷನ್ ಕೇಳ್ತಿದ್ದೀರಾ ಅಂತಂದರೆ ಸೊ ಆವಾಗಲೂ ನೀವು ಡುರ್ಫೆನ್ ಅಂತ ಕೇಳಬೇಕಾಗುತ್ತೆ. ಮೇ ಐ ಅಲೌಡ್ ಟು ಡೂ ದಿಸ್ ವರ್ಕ್. ಸೊ ಮೇ ಐ ಅಲೌಡ್ ಟು ಡೂ ದಿಸ್ ವರ್ಕ್, ಅಲೌಡ್, ಮೇ ಐ ಅಲೌಡ್. ಸೊ ಅಲ್ಲಿ ಸೊ ನನಗೆ ಅನುಮತಿ ಇದೆಯಾ ಅಂತ ಕೇಳ್ತಿದ್ದೀವಲ್ಲ, ಸೊ ಆವಾಗ ನಾವು ಡುರ್ಫೆನ್ನ ಯೂಸ್ ಮಾಡಬೇಕಾಗಿರುತ್ತೆ. ಸೊ ಕರೆಕ್ಟಾಗಿ ಯೋಚನೆ ಮಾಡಿ. ಸೊ ಯಾವ್ಯಾವ ಸಿಚುವೇಷನ್ಗೆ ಯಾವ ಥರ ಯೂಸ್ ಆಗುತ್ತೋ ಅವನ್ನ ಮಾತ್ರ ಯೂಸ್ ಮಾಡಿ, ಬೇರೆಯವನ್ನ ಚೇಂಜ್ ಮಾಡೋಕ್ಕೆ ಹೋಗ್ರಿ. ನಾನು ಪದೇ ಹೇಳ್ತಿದ್ದೀನಿ. ಸೊ ಇಲ್ಲೇ ನೀವು ತುಂಬ ಜನ ರಾಂಗ್ ಮಾಡ್ಕೊಳೋದು. ಸೊ ನೆಕ್ಸ್ಟ್ ಮಾಡೆಲ್ ವರ್ಬ್ ಬಂದ್ಬಿಟ್ಟು ಝೋಲೆನ್. ಸೊ ಝೋಲೆನಲ್ಲಿ ಶುಡ್ ಆರ್ ಅಡ್ವೈಸ್. ಸೊ ಇವಾಗ ಯಾವ ಥರ ಅಂತ ಅಂದರೆ ಝೋಲೆನ್ ಯು ಶುಡ್ ಡೂ ದಿಸ್. ಸೊ ಅಲ್ಲಿ ಶುಡ್ ಕಂಪಲ್ಸರಿ ಅಂತ ಇರುತ್ತೆ. ಸೊ ಕಂಪಲ್ಸರಿ ಮಾಡಲೇಬೇಕಾಗಿರುತ್ತೆ. ಆವಾಗ ಝೋಲೆನ್ ಆ ಥರ ಯೂಸ್ ಮಾಡಬೇಕು. ಅಥವಾ ಇಲ್ಲಾಂದರೆ ಅಡ್ವೈಸ್ ಏನಾರ ಅಂತ ಕೊಡ್ತಿದ್ರೆ ಸೋಲಿಶ್ ಫೋರ್ ಶ್ಲಾಗೆನ್ ಅಡ್ವೈಸ್ ಕೊಡ್ಬೋದಾ ಅಂತ ಕೇಳ್ತಾ ಇರ್ಬೋದು. ಸೊ ಇಲ್ಲಾಂದ್ರೆ ಏನಾರು ಕೊಡಬೇಕಾದ್ರೆ ಆ ಥರ ಯೂಸ್ ಮಾಡಬೇಕಾದ್ರೆ ನಾವು ಝೋಲೆನ್ನ ಉಪಯೋಗಿಸ್ತೀವಿ. ಸೊ ನೆಕ್ಸ್ಟ್ ಮಾಡೆಲ್ ವರ್ಬ್ ಬಂದ್ಬಿಟ್ಟು ಮ್ಯೂಗೆನ್. ಸೊ ಮ್ಯೂಗೆನಲ್ಲಿ ಇಷ್ಟಪಡೋದು, ಲೈಕ್ ಐ ಲೈಕ್, ಟು ಲೈಕ್ ಅಂತ ಇರುತ್ತಲ್ಲ, ಟು ಲೈಕ್ಗೆ ನಾವು ಮ್ಯೂಗೆನ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಯಾವ ಥರ ಅಂತಂದರೆ ನಮ್ಗೆ ಏನು ಇಷ್ಟ ಅನ್ನೋದು. ಇಶ್ ಮಾಗ್ ಡಿಶ್, ಐ ಲೈಕ್ ಯು. ಸೊ ಇಶ್ ಮಾಗ್ ಡಿಶ್. ಸೊ ಅಲ್ಲಿ ಮ್ಯೂಗೆನ್ದು ಮಾಗ್ ಅಂತ ಬರುತ್ತೆ. ಸೊ ಯಾವಾಗ ಏನಾಗುತ್ತೆ, ಸೊ ನನಗೆ ಏನು ಇಷ್ಟ ಅನ್ನೋದ್ರ ಮೇಲೆ ಈ ವರ್ಬ್ ಯೂಸ್ ಆಗ್ತಾ ಹೋಗಿರುತ್ತೆ, ಈ ಮಾಡೆಲ್ ವರ್ಬು. ಸೊ ಇಲ್ಲಿಗೆ ನಿಮಗೆ ಅರ್ಥ ಆಯ್ತಲ್ಲ ಗೈಸ್. ಸೊ 6 ಮಾಡೆಲ್ ವರ್ಬು ಬೇರೆ ಸಿಚುವೇಷನಲ್ಲಿ ಯೂಸ್ ಆಗ್ತಿರ್ತವೆ. ನೀವು ಯಾವುದೇ ಸಿಚುವೇಷನ್, ಲೈಕ್ ಯಾವುದೇ ಸಿಚುವೇಷನ್ಗೆ ಬೇರೆದೇ ಮಾಡೆಲ್ ವರ್ಬ್ನ ಯೂಸ್ ಮಾಡೋಂಗಿರಲ್ಲ. ಸೊ ಆ ಸಿಚುವೇಷನ್ ತಕ್ಕಂಗಿರೋದನ್ನ ಆ ಮಾಡೆಲ್ ವರ್ಬ್ನ ಯೂಸ್ ಮಾಡಬೇಕು. ಬೈ ಚಾನ್ಸ್ ಬೇರೆ ಯೂಸ್ ಮಾಡಿದ್ರಿ ಅಂತಂದರೆ ಅಲ್ಲಿ ಕಂಪ್ಲೀಟ್ ಗ್ರಾಮರೇ ತಪ್ಪಾಗಿ ಹೋಗುತ್ತೆ. ಸೊ ನೀವು ಮಾಡೆಲ್ ವರ್ಬ್ನ 6 ಇದ್ದಾವೆ ಅಂತ ತಿಳ್ಕೊಂಡ್ರಿ. ಸೊ ಇವಾಗ 6 ಯಾವ ಸಿಚುವೇಷನಲ್ಲಿ ಯೂಸ್ ಮಾಡಬೇಕು ಅಂತ ತಿಳ್ಕೊಂಡ್ರಿ. ಸೊ ನಿಮ್ಗೊಂದು ಇನ್ನೊಂದು ರೂಲ್ ಹೇಳ್ಕೊಡ್ತೀನಿ ನೋಡಿ. ಸೊ ಇದರಲ್ಲಿ ನೀವು ತುಂಬ ಕೇರ್ಫುಲ್ ಆಗಿರಿ. ಯಾವ ಥರಪ್ಪ ಅಂತಂದರೆ ಇದೊಂದು ಬರ್ಗರ್ ರೂಲ್ ಅಂತ ಹೇಳ್ಬೋದು ನಾವು. ಸೊ ಬರ್ಗರ್ ರೂಲ್ ಅಂತಂದರೆ ಮಾಡೆಲ್ ವರ್ಬಲ್ಲಿ ಯೂಸ್ ಮಾಡೋದು ಯಾವ ಥರ ಅಂತಂದರೆ, ಸೊ ಇದು ತಪ್ಪು ಕಂಡುಹಿಡಿಯೋದು ಯಾವ ಥರಪ್ಪ ಅಂತಂದರೆ, ಸೊ ನಾವು ಇಂಗ್ಲೀಷಲ್ಲಿ ನಾವೇನು ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್, ಐ ಕ್ಯಾನ್ ಸ್ಪೀಕ್ ಜರ್ಮನ್. ಫಸ್ಟ್ ಸಬ್ಜೆಕ್ಟ್ ಐ ಕ್ಯಾನ್ ಸ್ಪೀಕ್ ಜರ್ಮನ್. ಸೊ ನೀವು ಇದೇ ಥರ ಏನೋ ಏವನಿಲ್ಲದ ಯಾವ ಥರ ಮಾಡ್ತಾರೆ, ತುಂಬ ಕನ್ಫ್ಯೂಷನ್ ಜಾಸ್ತಿ.
ಸೊ ಅವಾಗೇನಾಗುತ್ತೆ, ಸೊ ಸಬ್ಜೆಕ್ಟು, ಮಾಡಲ್ ವರ್ಬು, ಆಬ್ಜೆಕ್ಟು ಈ ಥರ ಎಂತ ಎಲ್ಲ ತಿಳ್ಕೊತಾರಲ್ಲ. ಸೊ ಐ ಕ್ಯಾನ್ ಸ್ಪೀಕ್ ಜರ್ಮನ್ ಏನಿರುತ್ತೋ ಅದ್ರ ಪಕ್ಕಕ್ಕೆ ಜರ್ಮನ್ಸ್ ಕೂಡಿಸ್ತಾ ಹೋಗ್ತಿರ್ತಾರಲ್ಲ. ಸೊ ಅವಾಗ ತುಂಬ ರಾಂಗ್ ಮಾಡ್ತೀರಾ. ಸೊ ಯಾವ ಥರಪ್ಪ ಅಂತಂದರೆ ಐ ಕ್ಯಾನ್ ಸ್ಪೀಕ್ ಜರ್ಮನ್ ಅಂತ ಏನೈತಲ್ಲ, ಇಶ್ ಕಾನ್ ಸ್ಪ್ರೇಷನ್ ಡಾಯ್ಶ್, ಇಶ್ ಕಾನ್ ಸ್ಪ್ರೇಷನ್ ಡಾಯ್ಶ್ ಈ ಥರ ಬರೆಯೋದು ಕಂಪ್ಲೀಟಾಗಿ ತಪ್ಪಾಗುತ್ತೆ ಗೈಸ್, ಕಂಪ್ಲೀಟ್ಲಿ ರಾಂಗು ಇದು. ಸೊ ಈ ಐ ಕ್ಯಾನ್ ಸ್ಪೀಕ್ ಜರ್ಮನ್ ಆ್ಯಸ್ ಇಟ್ ಈಸ್ ಇಂಗ್ಲೀಷಲ್ಲಿ ಯಾವ ಥರ ಇರುತ್ತೋ ಅದನ್ನೇ ಜರ್ಮನಿಗೆ ಕೋರಿಲೇಟೆಡ್ ಮಾಡಿ ನೀವು ಹೇಳ್ತಿರ್ತೀರ ಅಥವಾ ಬರೀತಿರ್ತಿರಲ್ಲ, ಅದು ಕಂಪ್ಲೀಟಾಗಿ ರಾಂಗ್ ಆಗಿರುತ್ತೆ. ಆ ಥರ ಮಾಡಿದ್ರೆ ಆ ಥರ ಮಿಸ್ಟೇಕ್ಸು A1 A2ನಲ್ಲಿ ಆಗ್ತಾ ಇರುತ್ತೆ. ಅದನ್ನು ಕೂಡ ನೀವು ಸರಿಪಡಿಸ್ಕೊಳ್ಳಿ. ಸೊ ಇದು ಯಾವ ಥರಪ್ಪ ಸರಿ ಹೇಳೋದಿರುತ್ತಂದರೆ ಇಶ್ ಕಾನ್ ಡಾಯ್ಶ್ ಸ್ಪ್ರೇಷನ್. ಸೊ ಮಾಡೆಲ್ ವರ್ಬ್ನ ಯೂಸ್ ಮಾಡಬೇಕಾದ್ರೆ ನೀವು ಇದರಲ್ಲಿ ಇನ್ನೊಂದು ರೂಲ್ನ ಮೇಯ್ನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಫಸ್ಟು ಸಬ್ಜೆಕ್ಟ್ ಬರುತ್ತೆ ಅಂತಂದರೆ ನೆಕ್ಸ್ಟ್ ಮಾಡೆಲ್ ವರ್ಬ್ ಬರಬೇಕು. ಸಬ್ಜೆಕ್ಟ್ ಆದಮೇಲೆ ವರ್ಬ್ ಬರಬೇಕಲ್ಲ, ಅಲ್ಲಿ ಮಾಡೆಲ್ ವರ್ಬ್ ಅಂತ ಬರುತ್ತೆ. ಸೊ ಸಬ್ಜೆಕ್ಟು, ಮಾಡೆಲ್ ವರ್ಬು, ಸೊ ರೆಸ್ಟ್ ಆಫ್ ದಿ ಸೆಂಟೆನ್ಸು, ಆಮೇಲೆ ಆ ವರ್ಬ್ ಹೋಗಿರುತ್ತೆ, ಅದು ವಿತೌಟ್ ಕಾಂಜುಗೇಷನ್. ಸೊ ವರ್ಬ್ ಏನಿರುತ್ತಲ್ಲ ಅದು ಆ್ಯಸ್ ಇಟ್ ಈಸ್ ಎಂಡಿಗೆ ಹೋಗುತ್ತೆ. ಇಶ್ ಕಾನ್ ಡಾಯ್ಶ್ ಸ್ಪ್ರೇಷನ್. ಆ ಸ್ಪ್ರೇಷನ್ ಅನ್ನೋದು ಯಾವುದೇ ಥರ ಕಾಂಜುಗೇಷನ್ ಆಗಲ್ಲ. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಅದನ್ನು ಕಾಂಜುಗೇಷನ್ ಮಾಡಿಬಿಡ್ತಾರೆ. ಸೊ ಅದು ತಪ್ಪಾಗುತ್ತೆ ಗೈಸ್. ಇಲ್ಲಿ ಕಾಂಜುಗೇಷನ್ ಆಗೋದು ಮಾಡೆಲ್ ವರ್ಬ್ ಮಾತ್ರ ಕಾಂಜುಗೇಷನ್ ಆಗ್ತಿರುತ್ತೆ, ಅದು ಮಿಕ್ಕಿದೆಲ್ಲ ಆ್ಯಸ್ ಇಟ್ ಇಸ್ ಆ ಥರನೇ ಇರುತ್ತೆ. ಇಶ್ ಕಾನ್ ಡಾಯ್ಶ್ ಸ್ಪ್ರೇಷನ್. ಅರ್ಥ ಆಯ್ತಲ್ಲ ಗೈಸ್? ಸೊ ನೀವೇನಾದರೂ ಜರ್ಮನ್ ಕಲಿತಿದ್ರೆ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿರೋ 6 ಮಾಡೆಲ್ ವರ್ಬ್ದು ಕಾಂಜುಗೇಷನ್ನ ಕಮೆಂಟ್ ಸೆಕ್ಷನಲ್ಲಿ ಬರೀರಿ, ನೋಡೋಣ ಯಾವ್ಯಾರು ಸರಿ ಬರೀತೀರಾ ತಪ್ಪು ಬರೀತೀರಾ ಅಂತ ನಾನು ಕರೆಕ್ಷನ್ ಮಾಡ್ತೀನಿ. ಸೊ ಮತ್ತೆ ಗಾಯ್ಸ್, ಸೊ ಇನ್ಮೇಲಿಂದ ನಮ್ಮ ಜರ್ಮನ್ ಲ್ಯಾಂಗ್ವೇಜ್ ಕ್ಲಾಸಸ್ ಆಗಿರ್ಬೋದು, ಲೈವ್ ಕ್ಲಾಸಸ್ ಆಗಿರ್ಬೋದು ಕಂಟಿನ್ಯೂಸ್ ಅಲ್ಲಿ ಬರ್ತಾ ಇರುತ್ತೆ. ಸೊ ನಮ್ಮ ಚಾನಲ್ನ ಲೈಕ್ ಮಾಡಿ, ಫಾಲೋ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸೇವ್ ಮಾಡ್ಕೊಳ್ಳಿ. ಸೊ ಅಂಟಿಲ್ ದೆನ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಗಾಯ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. Bye bye.